ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಇದು ಎರಡನೇ ಪಾರ್ಟ್ ವಿಡಿಯೋ. ಫಸ್ಟ್ ವಿಡಿಯೋದಲ್ಲಿ ಇರಾನ್, ಇಸ್ರೇಲ್, USA ಇದು ಯುದ್ಧದ ವಿಚಾರ ಭವಿಷ್ಯವನ್ನು ನಾನು ತಿಳಿಸ್ಕೊಟ್ಟಿದ್ದೆ. ಯಾರ್ಯಾರು ನನ್ನ ಚಾನಲಲ್ಲಿ ನೋಡಿಲ್ವೋ ಅಲ್ಲಿ ನೋಡಿ. ಇವತ್ತು ವಿಶೇಷವಾಗಿ UAE ವಿಚಾರವನ್ನು ಮಾತಾಡ್ತಾ ಇದ್ದೀನಿ. ಯಾಕೆ ಅಂದರೆ ಇರಾನ್ ಕ್ಷಿಪಣಿ ದಾಳಿಗಳನ್ನು ದುಬೈ ಏರ್ಪೋರ್ಟ್ ಮೇಲೆ, ದುಬೈ ಏರ್ಪೋರ್ಟ್ ಕ್ಲೋಸ್ ಆಗೋಗಿದೆ, ಅಲ್ಲಿರುವಂಥ ಇಂಟರ್ನ್ಯಾಷನಲ್ ಬ್ಯಾಂಕ್ಗಳ ಮೇಲೆಲ್ಲ ಬಾಂಬ್ ಹಾಕ್ತೀವಿ ಅನ್ನುವಂತಹ ಸುದ್ದಿ ಬರ್ತಾ ಇದೆ. ಹಾಗಾದರೆ ಇಂಡಿಯನ್ಸ್ ಅಂದರೆ ಭಾರತೀಯರು 35ರಿಂದ 38% ಜನ UAE ಮತ್ತು ಕತಾರ್ನಲ್ಲಿ ಇದ್ದಾರೆ. ಅದರಲ್ಲೂ 89ರಿಂದ 90% ವಲಸಿಗ ಜನಸಂಖ್ಯೆ UAE ಮತ್ತು ಕತಾರಲ್ಲಿದೆ. ಹಾಗಾದರೆ ಎಲ್ಲೆಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದಾರೆ, ಕರ್ನಾಟಕದಲ್ಲಿರೋರು ಮಂಗಳೂರು, ಉಡುಪಿ ಈ ಕಡೆಲ್ಲ ಇರುವಂಥವರೆಲ್ಲ ದುಬೈಯಲ್ಲಿ ಎಷ್ಟೋ ಜನ ಇದ್ದಾರೆ. ಹಾಗಾದ್ರೆ ಅವರ ಪರಿಸ್ಥಿತಿ ಏನು, ಇನ್ವೆಸ್ಟ್ಮೆಂಟ್ ಮಾಡಿರೋರ್ದು ಏನು ಕತೆ ಆಗುತ್ತೆ? ಅದು ಸೇಫೆಸ್ಟ್ ಹೆವೆನ್ ಅಂತ ಕರಿತಾ ಇದ್ರು. ಈಗ UAE ಜಾತಕ ನೋಡೋಣ. UAE ಅಡಿಪಾಯಿ ಜಾತಕವನ್ನು ನೋಡಿದಾಗ ನಿಮಗೆ ಕ್ಲಾರಿಟಿಯಾಗಿ ಗೊತ್ತಾಗುತ್ತೆ ಮುಂದೆ ಅಲ್ಲಿ ನಿಮಗೆ ಯಾವ ಥರ ಪರಿಸ್ಥಿತಿ ಇರುತ್ತೆ. ಅಲ್ಲಿ ನೀವೆಲ್ಲ ರಿಯಲ್ ಎಸ್ಟೇಟ್ ಮಾಡಿರ್ತೀರಾ, ಫ್ಲ್ಯಾಟ್ಗಳು ತಗೋಬೇಕು ಅಂತ, ಅಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿರ್ತೀರ. ಹಾಗಾದ್ರೆ UAE ಜಾತಕವನ್ನು ನೋಡಿದಾಗ 2/12/1971 ಇಸ್ವಿ, ಕುಂಭ ಲಗ್ನದ ಜಾತಕ. UAE ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಕರೆಯಲಾಗುತ್ತೆ. ಇದು ಅಬುಧಾಬಿ, ದುಬೈ, ಶಾರ್ಜಾ, ಅಜ್ಮಾನ್, ಫುಜೈರಾ, ರಸ್ ಅಲ್ ಖೈಮಾ ಮತ್ತು ಅಲ್ ಕವೈನ್ ರಾಜ್ಯಗಳ ಒಕ್ಕೂಟ ಆಗಿದೆ. ಇವೆಲ್ಲ ಒಕ್ಕೂಟವನ್ನು ಸೇರಿಸಿ UAE ಅಂತ ಕರೆಯಲಾಗುತ್ತೆ. ಈ ಜಾತಕದಲ್ಲಿ UAE ಜಾತಕ ನೋಡಿದಾಗ ಶನಿ ಬಹಳ ಪ್ರಬಲವಾಗಿದ್ದಾನೆ. ವೃಷಭ ರಾಶಿಯಲ್ಲಿ ಶನಿ, 4ನೇ ಮನೆ ಕುಂಭ ಲಗ್ನಕ್ಕೆ, ಕುಂಭ, ಮೀನ, ಮೇಷ, ವೃಷಭ 4ನೇ ಮನೆಯಲ್ಲಿ ಇರೋದ್ರಿಂದ ಕಚ್ಚಾ ತೈಲ ಸಮೃದ್ಧವಾಗಿದೆ ಅನ್ನೋದನ್ನ UAE ಜಾತಕದಿಂದ ನಾವು ತಿಳ್ಕೋಬಹುದು. UAE ವಿಶ್ವದ 6ನೇ ಅತಿ ದೊಡ್ಡ ತೈಲ ನಿಕ್ಷೇಪ ಹೊಂದಿದೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ. ಕೆಲವು ದಶಕಗಳಿಂದ ದೇಶದ ತೆರಿಗೆ ಮುಕ್ತ. ಇವಾಗ ನಮ್ಮ ಭಾರತದಲ್ಲಿ ಒಂದು ಮನೆ ತಗೊಂಡ್ವಿ, ಮತ್ತೆ ಮನೆ ಮಾರಿದ್ರೆ ಲಾಭ ಬರುತ್ತಲ್ಲ, ಆ ಲಾಭದಲ್ಲಿ ಏನು ಮಾಡಬೇಕು? ಟ್ಯಾಕ್ಸ್ ಕೊಟ್ಟಬೇಕು. ಅಲ್ಲಿ ಟ್ಯಾಕ್ಸ್ ಇಲ್ಲ. ರಿಯಲ್ ಎಸ್ಟೇಟ್ ನೀವು ಯಾವುದೇ ಮನೆ ತಗೊಳ್ಳಿ, ಫ್ಲ್ಯಾಟ್ ತಗೊಳ್ಳಿ, ಕಾರ್ ತಗೊಳ್ಳಿ, ಇಲ್ಲೇನಾಗುತ್ತೆ? ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ ಹಾಕ್ತಾರೆ. ಲಾಸ್ ಆದರೆ ಏನು, ದೇಶ ಯಾರು ನಮಗೆ ಸರ್ಕಾರದವ್ರು ಏನು ಕಟ್ಕೊಡಲ್ಲ. ಶೇರಲ್ಲಾಗಿರ್ಬೋದು, ಪ್ರಾಪರ್ಟಿನಲ್ಲಾಗಿರ್ಬೋದು, ಅಲ್ಲಿ ಯಾವುದು ಟ್ಯಾಕ್ಸ್ ಇಲ್ಲದೆ ಇರೋದ್ರಿಂದ ಪ್ರವಾಸೋದ್ಯಮ ಮತ್ತು ರಿಯಲ್ ಎಸ್ಟೇಟ್ ವಲಯದಲ್ಲಿ ಭಾರಿ ವಿದೇಶಿ ಹೂಡಿಕೆಗಳು, ಫಾರಿನ್ ಇನ್ವೆಸ್ಟ್ಮೆಂಟ್ಗಳು ಆಕರ್ಷಣೆಯಾಗಿದೆ. ಇಂಡಿಯಾದವರು ತುಂಬ ಜನ, ಅದರಲ್ಲೂ ಕನ್ನಡಿಗರು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಹಾಗಾದರೆ ನಮ್ಮ ಮುಂದಿನ ಆಸ್ತಿಯ ಬೆಲೆ ಕಮ್ಮಿ ಆಗುತ್ತಾ? ನೋಡಿ, ಶನಿ 4ನೇ ಮನೆ ಅಧಿಪತಿ. 4ನೇ ಮನೆ ಅಂದಾಗ ಆಸ್ತಿಯನ್ನು ತೋರಿಸುತ್ತೆ. ರಾಷ್ಟ್ರೀಯ ಆಸ್ತಿ 4ನೇ ಮನೆ. ಚಂದ್ರ ಕೂಡ ಉಚ್ಚವಾಗಿದ್ದಾನೆ, ರೋಹಿಣಿ ನಕ್ಷತ್ರ. ಚಂದ್ರ 6ನೇ ಮನೆ ಅಧಿಪತಿಯಾಗಿ 4ನೇ ಮನೆಯಲ್ಲಿ ಇರೋದ್ರಿಂದ ಕೆಲವು ಸಂಘರ್ಷಗಳನ್ನು ಕೂಡ ತೋರಿಸ್ತಾ ಇದೆ. UAE ಮತ್ತು ಕತಾರ್ ಈ 2 ಅರೇಬಿಯನ್ ದೇಶಗಳಲ್ಲಿ ನಾನು ಹೇಳಿದ ಹಾಗೆ 89ರಿಂದ 90% ವಲಸಿಗ ಜನಸಂಖ್ಯೆ ಇದೆ ಅನ್ನೋದು ನೀವು ತಿಳ್ಕೊಂಡಿದ್ದೀರಿ. ಹಾಗಾದರೆ 30 ಜನವರಿ 2026ರಿಂದ 8 ಏಪ್ರಿಲ್ 2026ರವರೆಗೂ ಈ ಡೇಟ್ ನೋಟ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ UAE ಜಾತಕದ ಪ್ರಕಾರ ದಶಾಭುಕ್ತಿ, ಶನಿ ಮಹಾದಶ, ಶುಕ್ರ ಭುಕ್ತಿ ಮತ್ತು ಮಂಗಳನ ಅಂತರ್ಭುಕ್ತಿ ನಡೀತಾ ಇದೆ. ಈ ಮಂಗಳನ ಅಂತರ್ಭುಕ್ತಿ ನಡೀತಾ ಇರೋದ್ರಿಂದ UAEಗೆ ಸೂಕ್ಷ್ಮ ಇರಾನಿನ ದಾಳಿ ಬಹಳ ಹೆಚ್ಚಾಗಲಿದೆ. ಇರಾನಿನ ದಾಳಿ ಆಗ್ತಾ ಇರೋದ್ರಿಂದನೇ ಅಲ್ಲಿ ಸೇಫೆಸ್ಟ್ ಹೆವೆನ್ ಅಂತಿರೋರಿಗೆಲ್ಲ, ಹಣ ಹೂಡಿಕೆ ಮಾಡೋರಿಗೆಲ್ಲ ಈಗ ಭಯ ಸ್ಟಾರ್ಟ್ ಆಗ್ತಾ ಇರೋದು. ದುಬೈ ಏರ್ಪೋರ್ಟ್ ಕ್ಲೋಸ್ ಆಗಿರೋವಂಥದ್ದು. ಹಾಗಾದರೆ ಮುಂದೆ ಏನಾಗುತ್ತೆ ಅಂತಂದಾಗ ಶನಿ ಮಹಾದಶೆ, ಶುಕ್ರ ಅಂತರ್ಭುಕ್ತಿ, ರಾಹು
ಶುಕ್ರ ದೆಸೆ, ಶನಿ ದೆಸೆ, ಶುಕ್ರ ಭುಕ್ತಿ, ರಾಹು ಅಂತರ್ಭುಕ್ತಿ ಬಂದಾಗ 8 ಏಪ್ರಿಲ್ 2026ರಿಂದ ಸೆಪ್ಟೆಂಬರ್ವರೆಗೂ, ಯಾಕಂದ್ರೆ ರಾಹು 12ನೇ ಮನೆ ಅಧಿಪತಿಯಾಗಿರೋದ್ರಿಂದ UAE ಆರ್ಥಿಕತೆಯಲ್ಲಿ ದುರ್ಬಲಗೊಳ್ಳುತ್ತೆ. ರಾಹು 12ನೇ ಮನೆ ನಷ್ಟದ ಮನೆಯನ್ನ ತೋರಿಸ್ತಾ ಇರೋದ್ರಿಂದ ದೀರ್ಘಾವಧಿಯಲ್ಲಿ UAEಯ ಆಸ್ತಿ ಬೆಲೆಗಳು ಕುಸಿಯುತ್ತೆ. ರಿಯಲ್ ಎಸ್ಟೇಟ್ ಎಲ್ಲ ಕುಸಿಯುತ್ತೆ. ಯಾರು ಇಲ್ಲಿಂದ ತಗೊಂಡೋಗಿ ಹಣ ಹೂಡಿಕೆ ಮಾಡಿದಿರಿ, ಬಹಳ ಎಚ್ಚರ. 2027 ಬರ್ಕೊಳ್ಳಿ. ದ್ವಿತೀಯಾರ್ಧದಲ್ಲಿ ಶನಿ ಏನ್ ಮಾಡ್ತಾನೆ, ಮೀನ ರಾಶಿಯಿಂದ ಮೇಷ ರಾಶಿಗೆ ಸಂಚಾರ ಕಾಲದಲ್ಲಿ UAE ದೇಶದ ಆರ್ಥಿಕದ ಮೇಲೆ ಫೈನಾನ್ಷಿಯಲ್ ಪರಿಣಾಮ ಬಿದ್ದು ತುಂಬಾ ತೊಂದರೆಗಳಾಗುತ್ತೆ. 2030 ಮತ್ತು 31 ಶನಿ ಮಹಾದಶೆ, ಮಂಗಳನ ಭುಕ್ತಿ ಆರಂಭ ಆಗುತ್ತೆ. ಆಗ UAE ಇತಿಹಾಸದಲ್ಲೇ ಸಮಯ ಅನ್ನೋದು ಕೆಟ್ಟದಾಗಿರುತ್ತೆ. ದೊಡ್ಡ ಅಪಾಯವನ್ನ ಸೂಚಿಸ್ತಾ ಇದೆ ಗ್ರಹಗಳು. ದೊಡ್ಡ ಯುದ್ಧವೂ ಕೂಡ ಸೂಚನೆ ಆಗ್ತಾ ಇದೆ. ಅಮೆರಿಕ ಜಾತಕ ನೋಡಿದಾಗ ಅಮೆರಿಕ, ಕ್ಯಾಲಿಫೋರ್ನಿಯಾ ಮತ್ತು ಚಿಕಾಗೋದಲ್ಲಿ ಬೆಂಕಿ ಅಥವಾ ಹಿಂಸಾತ್ಮಕ ಘಟನೆಗಳು ಕೂಡ ಸಂಭವಿಸಬಹುದು ಇನ್ನೊಂದ 6 ತಿಂಗಳಲ್ಲಿ ಅನ್ನೋದನ್ನ ನೋಟ್ ಮಾಡ್ಕೊಳ್ಳಿ. UAE ಯಾರು ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಿರಿ, ಯಾರ್ಯಾರು ಅಲ್ಲೇ ಹೋಗಿ ನೆಲೆಸಿದಿರಿ, ನಿಮ್ಗೆಲ್ಲ ಈ ವಿಷಯ ಗೊತ್ತಾಗ್ಲಿ ಅನ್ನುವಂಥ ವಿಚಾರ ನಾನು ಗ್ರಹಗಳು ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮಗೆ ಭವಿಷ್ಯವನ್ನು ತಿಳಿಸಿದ್ದೀನಿ. ಇದು 2ನೇ ಪಾರ್ಟ್ ವಿಡಿಯೋ. UAE ಮತ್ತೆ ಇಸ್ರೇಲ್, ಇರಾನ್, USA ಇದರದೆಲ್ಲ ಸಪ್ರೇಟ್ ಒಂದು ವಿಡಿಯೋ ಇದೆ. ಇದು ಯುದ್ಧ ಸ್ಟಾರ್ಟ್ ಆದಮೇಲೆ ಇದು 2ನೇ ವಿಡಿಯೋ ನಿಮಗೆ ನಾನು ತಿಳಿಸ್ತಾ ಇರೋದು. ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲರಿಗೂ ಕೂಡ ಜ್ಯೋತಿಷ ವಿಚಾರ ಗೊತ್ತಾಗ್ಲಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ, ಹೈಪ್ ಮಾಡಿ, ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ, ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.